ಈ ಕೋಳಿದೊಳಗೆ ಎರಡು ತರ ಮಾಡಿದೆ. ಹಳ್ಳಿ ನಾಟಿ ಕೋಳಿ ಒಂದು, ಇದು BV380 ಕೋಳಿ. ಜವಾರಿ ಕೋಳಿನ ಜಾಸ್ತಿ ಮಾಡ್ಕೋಬಹುದಲ್ಲ, ಈ ಕೋಳಿ ಯಾಕ? ಅಂದ್ರ ಮೊದ್ಲೇಕ ಸುತ್ತು ಬೇಲೆ ಇರ್ಲಿಲ್ಲ, ಹುಲ್ಲಾ ಕೈ ಬಿಟ್ಟಿದ್ವಿ. ಹಿಂಗ ಆ ಕಡೆ ಈ ಕಡೆ ಪೀಕ್ನೊಳಗೆ ಹೋಗಿ ಅವು ಭಾಳ ಲುಕ್ಷಾನ್ ಮಾಡಿ, ಅದಕ್ಕೋಸ್ಕರ ಮತ್ತೆ ಫೆನ್ಸಿಂಗ್ ಮಾಡ್ಕೊಂಡಿದ್ವಿ. ಇನ್ ಮ್ಯಾಗಿಂದ ಹೆಚ್ಚು ಮಾಡ್ಕೋಬೇಕು. ಅದನ್ನು ಕಮ್ಮಿ ಜಾಗ, ಶ್ರಮ ಕಮ್ಮಿ, 10 ನಿಮಿಷಿನ ಕೆಲಸ. ಮತ್ತೆ ಇದನ್ನ ಕಾಯ್ತಾ ಕುಳ್ಬೇಕಂತೇನಿಲ್ಲ, ಸುತ್ತು ಶೆಡ್ ಇರ್ತೈತಿ, ಮತ್ತ ಒಳಗ ಅದು ಕೋಳಿ ಕುಂದ್ರಾಕನು ಸತ್ಯ ಸೇಫ್ಟಿ ಇರ್ತೈತಿ. ಹಿಂಗಾಗಿ ಇದು ರಿಸ್ಕ್ ಇಲ್ಲ, ಅದಕ್ಕೋಸ್ಕರ ಇದನ್ನ ಬಂದ್ವಿ. ಅಂದ್ರೆ ಇದಕ್ಕ ಫುಡ್ ಅದ್ರದೇ ಫುಡ್ ತರಬೇಕು. ಆ ಪಾಕೆಟ್ ಫುಡ್ ಹಾಕಿದ್ರೆ ಮಾತ್ರ ತತ್ತಿ ಕೊಡ್ತೈತಿ. ನಮ್ಮ ನಾಟಿ ಹಂಗಿಲ್ಲ, ನಾವ್ ಏನ್ ಹಾಕಿದ್ರು ತಿಂತೈತಿ. ಆದ್ರ ನಮಗೆ ಈಲ್ಡ್ ಕಮ್ಮಿ. ಹೋಲ್ಸೇಲ್ ರೇಟ್ ಒಳಗ 8 ರೂಪಾಯಿ ಕೊಡ್ತಾ ಇದ್ದೀನಿ, ರಿಟೇಲ್ 10 ರೂಪಾಯಿ. ಸ್ನೇಹಿತರೆ ನಮಸ್ಕಾರ. ಮತ್ತೊಮ್ಮೆ ನಾನು ನಮ್ಮ ತಿಪ್ಪನಗೌಡ್ರ ಹತ್ರ ಬಂದಿದ್ದೀನಿ. ಕಳೆದ ಸಾರಿ ಈಗ ಒಂದು ವರ್ಷದಿಂದ ಅವ್ರದ್ದು ಕುರಿ ಸಾಕಾಣಿಕೆ, ಆಮೇಲೆ ಅವರು ಸಾವಯವ ಕೃಷಿಕರಾಗಿರೋದ್ರಿಂದ ಎರೆಹುಳ ಘಟಕ ಎಲ್ಲ ನಾವು ನೋಡಿದ್ವಿ. ಅದೆಲ್ಲ ತುಂಬಾ ಅದ್ಭುತವಾಗಿ ಎಲ್ಲ ಇಷ್ಟಪಟ್ಟಿದ್ರಿ. ತುಂಬಾ ಜನ ಅವ್ರಿಗೆ ಫೋನ್ ಮಾಡಿ ಎರೆಹುಳ ಗೊಬ್ಬರ ಹೆಂಗ್ ಮಾಡೋದು ಏನು, ಆಮೇಲೆ ಎರೆಹುಳು ಕೂಡ ಅವ್ರ ಹತ್ರ ನೀವು ಪರ್ಚೇಸ್ ಮಾಡಿದ್ರಿ. ಆದ್ರೆ ಇತ್ತೀಚೆಗೆ ಅವರು ಕೋಳಿ ಸಾಕಾಣಿಕೆ ಕೂಡ ಮಾಡ್ತಾ ಇದಾರೆ. ಸೊ ಹಂಗಾಗಿ ಕೋಳಿ ಸಾಕಾಣಿಕೆ ಬಗ್ಗೆ ಒಂದಿಷ್ಟು ಮಾಹಿತಿ ತಗೋಣ ಅಂತ ಬಂದಿದ್ದೀನಿ. ಸ್ನೇಹಿತರೆ ಗೌಡ್ರ ನಮಸ್ಕಾರ. ನನ್ನ ಹೆಸರು ತಿಪ್ಪಣ್ಣ ಶಿವನಗೌಡ ಗೌಡ್ರ ಅಂತ ಹೇಳಿ. ನಮ್ದು ಬಾಗಲಕೋಟೆ ಡಿಸ್ಟಿಕ್ ಗುಳೇದಗುಡ್ಡ ತಾಲೂಕು. ನಮ್ದು ಒಟ್ಟು ಟೋಟಲ್ ಜಮೀನ್ ಇರೋದು ಇಲ್ಲೇ 1 ಎಕರೆ 35 ಗುಂಟೆ. 1 ಎಕರೆ 35 ಗುಂಟೆ ಅಷ್ಟೇ? 1 ಎಕರೆ 35 ಗುಂಟೆ? ಹೌದೌದು, ಅಷ್ಟೇ ನಮ್ ಸ್ವಂತ ಜಮೀನ್ ಇರೋದು. ಒಂದು 3 ಎಕರೆ ಲವಣಿ ತಗೊಂಡಿನಿ. ಅಂದ್ರೆ ಈಗ ಇದ್ರೊಳಗ ನಮ್ಮ ಸ್ವಂತ ಜಮೀನದೊಳಗ ಏನ್ ಮಾಡೀನಿ ಅಂದ್ರೆ 1 ಎಕರೆ ತೆಂಗಿನ ತೋಟ ಮಾಡಿದೀನಿ. ಒಂದು 35 ಗುಂಟೆದೊಳಗ ಒಂದು ಅರ್ಧ ಡ್ರ್ಯಾಗನ್ ಫ್ರೂಟ್, ಅರ್ಧ ಮಹಾಗನಿ ಇದೆ. ಮತ್ತೆ ಇದ್ರ ಜೊತೆಗೆ ನಾ ಸಮಗ್ರ ಕೃಷಿದೊಳಗ ನಮ್ದು ಜೇನು ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಹಸು ಸಾಕಾಣಿಕೆ, ಇವೆಲ್ಲವೂ ಮಾಡ್ಕೊಂಡು ಹೋಗಿ. ಈ ಕೋಳಿದೊಳಗೆ 2 ತರ ಮಾಡಿದೆ. ಒಂದು ನಾಟಿ ಕೋಳಿ, ಹಳ್ಳಿ ನಾಟಿ ಕೋಳಿ ಒಂದು, ಇದು BV380 ಕೋಳಿ. ಅಂದ್ರೆ ಹಳ್ಳಿ ನಾಟಿ ಕೋಳಿ ಮಾಡಕ್ ಕಾರಣ ಏನು? ಜಾಸ್ತಿ ಇಷ್ಟಪಡೋದು, ನಮ್ಮ ಹಳ್ಳಿ ಒಳಗ ಜಾಸ್ತಿ ಇಷ್ಟಪಡೋದು ಹಳ್ಳಿ ನಾಟಿ ಕೋಳಿ. ಅದ್ರ ಮೊಟ್ಟೆ ಇರ್ಬೋದು, ಅದ್ರ ಕೋಳಿ ಇರ್ಬೋದು, ಹುಂಜ ಇರ್ಬೋದು, ಅದನ್ನ ಜಾಸ್ತಿ ಇಷ್ಟಪಡ್ತಾರ. ಹಿಂಗಾಗಿ ಅದನ್ನ ಸಾಕಿದ್ದೀನಿ. ಮತ್ತೆ ಅದರಿಂದ ಇನ್ನೊಂದು ಆ ಎಗ್ನ ತಗೊಂಡು ನಾನು ಇನ್ಕ್ಯುಬೇಟರ್ಗೆ ಹಾಕಿ ಮರಿ ಮಾಡ್ತಾ ಇದ್ದೀನಿ. ಮರಿ ಮಾರಾಟ ಮಾಡ್ತೀವಲ್ಲ, ಅದಕ್ಕೋಸ್ಕರ ನನಗೆ ತತ್ತಿ ಬೇಕಂತೇಳಿ ನಾಟಿ ಕೋಳಿ ಒಂದು 70 ರಿಂದ 80 ಕೋಳಿ ಸಾಕಿದ್ದೀನಿ. ಒಂದ್ ತಿಂಗಳಿಗೆ ಎಷ್ಟು ಮೊಟ್ಟೆ ಬರ್ತಾವ ಅದರಿಂದ? ಅದರಿಂದ ಮೊಟ್ಟೆ ಭಾಳ ಸಿಗಲ್ಲ. ಅದ್ರ ಒಂದು ದಿವಸ ಏನಿಲ್ಲ ಅಂದ್ರೆ ಒಂದು 15 ರಿಂದ 20 ಮೊಟ್ಟೆ ಸಿಗ್ಬೇಕಾದ್ರೆ ಸಾಕು. ಯಾಕಂದ್ರೆ ಅಷ್ಟು ಮೊಟ್ಟೆಗಳನ್ನು ಹಾಕಂಗಿಲ್ಲ. ಅವು ಒಂದು 10-15 ಹಾಕಿದ್ವಿ ಅಂತಂದ್ರೆ ಇನ್ನುಳಿದು ರೆಸ್ಟಿಗೆ ಇರ್ತಾವೆ, ಇನ್ನುಳಿದು ಕಾಗಿ ಕುಂತಿರ್ತಾವೆ, ಹಿಂಗೆಲ್ಲ ಇರ್ತಾವೆ. ಅದಕ್ಕೋಸ್ಕರ ನನಗೆ ತತ್ತಿ ಸರಿಯಾಗಿ ಸಿಗಂಗಿಲ್ಲ. ಅಂದ್ರೆ ನಮ್ಮ ಮಾರಾಟಕ್ಕೆ ಸಿಗಂಗಿಲ್ಲ, ಮತ್ತೆ ದಿವಸ ಖರ್ಚಿಗೆ ಬೇಕಾಗುತ್ತಲ್ಲ, ಅದಕ್ಕೋಸ್ಕರ ಈ ಕೋಳಿ BV380. ಅಂದ್ರೆ ಈಗ ಜವಾರಿ ತತ್ತಿನ ನೀವು ಮರಿ ಮಾಡಿ ಮಾರಾಟ ಮಾಡ್ತೀರಿ ಇನ್ಕ್ಯುಬೇಟರ್ಗೆ ಹಾಕಿ? ಜವಾರಿ ಕೋಳಿನ ಜಾಸ್ತಿ ಮಾಡ್ಕೋಬಹುದಲ್ಲ, ಈ ಕೋಳಿ ಯಾಕ? ಜವಾರಿ ಕೋಳಿನ ಜಾಸ್ತಿ ಮಾಡ್ಕೋಬಹುದು. ಅದು ಒಂದ್ ಸ್ವಲ್ಪ ಡಿಸೀಸ್ ಅಟ್ಯಾಕ್ ಆಗಿತ್ತು ಅಂತಂದ್ರ ಆ ಕೋಳಿಗಳಿಗೆ ಬಹಳ ತೊಂದರೆ ಐತಿ. ಮತ್ತೆ ಇನ್ನೊಂದು ಏನೈತಂದ್ರ ಅದನ್ನು ಜಾಸ್ತಿ ಮಾಡೋದ್ರೊಳಗ ಅದೀನೀಗ. ಅಂದ್ರ ಮೊದ್ಲೇಕ ಸುತ್ತು ಬೇಲೆ ಇರ್ಲಿಲ್ಲ, ಈ ಕುಲ್ಲಾ ಕೈ ಬಿಟ್ಟಿದ್ವಿ. ಹಿಂಗ ಆ ಕಡೆ ಈ ಕಡೆ ಪೀಕ್ನೊಳಗೆ ಹೋಗಿ ಅವು ಭಾಳ ಲುಕ್ಷಾನ್ ಮಾಡಿ, ಅದಕ್ಕೋಸ್ಕರ ಮತ್ತೆ ಫೆನ್ಸಿಂಗ್ ಮಾಡ್ಕೊಂಡಿದೀನಿ. ಫೆನ್ಸಿಂಗ್ ಮಾಡ್ಕೊಂಡಿನಿ. ಇನ್ ಮ್ಯಾಗಿಂದ ಹೆಚ್ಚು ಮಾಡ್ಕೋಬೇಕು. ಅದನ್ನು ಹೆಚ್ಚು ಮಾಡ್ಕೊಳ್ಳೋದ್ರಿಂದ ಅದನ್ನ ಏನೈತೆ ಅಂತಂದ್ರ ನಮ್ಗ ಮಾರ್ಕೆಟ್ ಕ್ರಿಯೇಟ್ ಮಾಡ್ಬೇಕಾಗತ್ತ. ನಾವು ಅದನ್ನ ನಾಟಿ ಕೋಳಿ ಅಂದ್ರೆ ದಿವಸ 70-80 ಸಿಗಾಕತ್ತಿದ್ವು ಅಂತಂದ್ರ ಅವಾಗ ನಮಗ ತತ್ತಿ ಮಾರ್ಲಿಕ್ಕೆ ಒಂದ್ ಸ್ವಲ್ಪ ತೊಂದರೆ ಆಗ್ತತಿ. ಅದು ನಮ್ದು ಹಳ್ಳಿ ಇರೋದ್ರಿಂದ. ಸಿಟಿ ಆತಂದ್ರ ಅಲ್ಲೇ ಸಿಟಿ ಜನರು ಬರ್ತಾರ, ತಗೊಂತಾರ, ಹೋಗ್ತಾರ. ನಮ್ದು ಹಳ್ಳಿ ಆಗಿರೋದ್ರಿಂದ ಎಲ್ಲರ ಮನೆಯೂ ಕೋಳಿ ಜಾಸ್ತಿ ಇರ್ತಾವ. ಹಿಂಗಾಗಿ ನಮಗ ಮಾರಾಟಕ್ಕೆ ಒಂದ್ ಸ್ವಲ್ಪ ತೊಂದರೆ ಆಗ್ತೈತೆ. ಅದಕ್ಕೋಸ್ಕರ ಅದೊಂದಿಷ್ಟು ಕಮ್ಮಿ ಹಾಕೊಂಡಿದೀನಿ. ಇದು ಆತಂದ್ರ ನಮಗ ಕಾಣುವಳಿಗಳಿಗೆ ಕೊಡಾಕ ಅನುಕೂಲ ಆಗ್ತದೆ. ಇದು ಯಾವ್ದು? BV380 ಅಂತ ಹೇಳಿ. ನಾಟಿ ಇತ್ತಾಗ ನಾಟಿನೂ ಅಲ್ಲ, ಇತ್ತಾಗ ಹೈಬ್ರಿಡ್ನು ಅಲ್ಲ. ಅದಕ್ಕೆ ಇದು ವರ್ಷ ಪೂರ್ತಿ ಮೊಟ್ಟೆ ಕೊಡೋದ್ರಿಂದ ಇದಕ್ಕೆ BV380 ಅಂತೇಳಿ ಹೆಸರು ಬಂದೈತಿ. ಇದ್ರದ್ದು ಹೆಂಗೈತಂದ್ರ ನಮಗ್ ದಿವಸ 90 ತತ್ತಿ ಸಿಗ್ಲಿ, 3 ರೂಪಾಯಿ ಲಾಭ. 100 ಕೋಳಿ ಇದಾವ. 100 ಕೋಳಿಗೆ ಡೈಲಿ 90 ತತ್ತಿ ಪಕ್ಕ ಸಿಗ್ತಾವ ಅಷ್ಟು? ಹೌದು. ಇದು ಇನ್ನೊಂದು ಏನೈತಂದ್ರ ಕಮ್ಮಿ ಜಾಗ, ಶ್ರಮ ಕಮ್ಮಿ, 10 ನಿಮಿಷಿನ ಕೆಲಸ. ಮತ್ತೆ ಇದನ್ನ ಕಾಯ್ತಾ ಕುಳ್ಬೇಕಂತೇನಿಲ್ಲ. ಅಂದ್ರೆ ಇದಕ್ಕೇನು ಹೊರಗು ಸುತ್ತು ಇದು ಇರ್ತೈತಿ, ಶೆಡ್ ಇರ್ತೈತಿ, ಮತ್ತು ಒಳಗೆ ಅದು ಕೋಳಿ ಕುಂದ್ರಾಕನು ಸತ್ಯ ಸೇಫ್ಟಿ ಇರ್ತೈತಿ. ಹಿಂಗಾಗಿ ಇದು ರಿಸ್ಕ್ ಇಲ್ಲ, ಅದಕ್ಕೋಸ್ಕರ ಇದನ್ನ ಬಂದ್ವಿ. ಅಂದ್ರೆ ಇದಕ್ಕೆ ಫುಡ್ ಅದ್ರದೇ ಫುಡ್ ತರಬೇಕು. ಆ ಪಾಕೆಟ್ ಫುಡ್ ಹಾಕಿದ್ರೆ ಮಾತ್ರ ತತ್ತಿ ಕೊಡ್ತೈತಿ. ನಮ್ಮ ನಾಟಿ ಹಂಗಿಲ್ಲ, ನಾವ್ ಏನ್ ಹಾಕಿದ್ರು ತಿಂತೈತಿ. ಆದ್ರ ನಮಗೆ ಈಲ್ಡ್ ಕಮ್ಮಿ. ಮಾರ್ಕೆಟ್ ರೇಟ್ ಏನೈತಿ ಒಂದ್ ತತ್ತಿದ ಗೌಡ್ರ? ಹೋಲ್ಸೇಲ್ ರೇಟ್ ಒಳಗ 8 ರೂಪಾಯಿ ಕೊಡ್ತಾ ಇದ್ದೀನಿ, ರಿಟೇಲ್ 10 ರೂಪಾಯಿ. ಈಗ ಆ ನಾಟಿ ಕೋಳಿ ತತ್ತಿ ಆದ್ರ ಅದು 10 ರೂಪಾಯಿ, 12 ರೂಪಾಯಿ. ಸೊ 2 ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ. ಕೋಳಿನೇ ಬರುತ್ತೆ? ಹೌದು, ಡೈರೆಕ್ಟ್ ಬಂದು ಒಂದು 2 ವಾರದಿಂದ 3 ವಾರದಾಗ ತತ್ತಿ ಹಾಕಿ ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ತಿಂಗಳದ್ದು ಮರಿ ಇರ್ತಾವಾಗ? ಅದು ಅವಾಗ 4-4.5 ತಿಂಗಳದ ಮರಿ ಇರುತ್ತೆ. ಕೋಳಿ ಮರಿ ಅದು ಎಷ್ಟು ಪ್ರೈಸ್ ಇರ್ತಾವಾಗ? 450 ರೂಪಾಯಿ. ಒಂದು 450 ರೂಪಾಯಿ. ಸೊ ಈಗ ನೀವು ಈ ಶೆಡ್ಡಿಗೆ ಎಷ್ಟು ತಗೊಂಬಂದಿರಿ? ಈ ಶೆಡ್ ನಾನು ಶೆಡ್ ಇನ್ಸ್ಟಾಲ್ ಮಾಡಕ ಒಂದು 15,000 ರೂಪಾಯಿ ಖರ್ಚು ಮಾಡಿದ್ದೀನಿ. ಭಾಳ ಸಿಂಪಲ್ ಮಾಡ್ಕೊಂಡಿನಿ. ಮತ್ತು ಒಳಗಿಂದ ಸೆಟಪ್ ಅದ ಏನು ಕೋಳಿ ಕುಂದ್ರು ಗೇಜ್ ಇರ್ತೈತಲ್ಲ,
ಕೋಳಿ ಮತ್ತು ಟ್ರಾನ್ಸ್ಪೋರ್ಟ್ ಎಲ್ಲ ಸೇರಿ ನನಗೆ 86,000 ಬಿದ್ದಿದೆ. ಅಂದ್ರೆ ಹೆಚ್ಚು ಕಮ್ಮಿ 1 ಲಕ್ಷ ರೂಪಾಯಿದಲ್ಲಿ ಇದು ರೆಡಿ ಆಗುತ್ತಾ ಶೆಡ್ ಇದೆಲ್ಲ? ಶೆಡ್ ಸೈಜ್ ಏನೈತಿ ಗೌಡ್ರ? ಒಂದು 20 ತನಕ 20 ಉದ್ದ ಇದೆ, 10 ಅಗಲ ಐತಿ. 10 ಅಗಲ ಐತಿ, ಮ್ಯಾಗ 4 ತಗಡು, ಸುತ್ತರದ 4 ಕಂಬ, ಸುತ್ತರದ 6 ಕಂಬ, ಪ್ಲಾಸ್ಟಿಕ್ ಜಾಳಿಗೆ, ಪ್ಲಾಸ್ಟಿಕ್ ಫೆನ್ಸಿಂಗ್ ಅಂತ ಜಾಳಿಗೆ. ಆದರೆ ಪ್ಲಾಸ್ಟಿಕ್ಗಿಂತ ತಂತಿದು ಫೆನ್ಸಿಂಗ್ ಆದರೆ ಯಾವುದೂ ಭಯ ಇಲ್ಲ. ಇದು ಏನು ಮಾಡ್ತೈತೆ ಅಂದ್ರೆ ಮುಂಗುಳಿಗಳು ಕಡಿದು ಒಳಗೆ ಹೋಗ್ಬೋದು. ಆದರೆ ಇದು ಕಮ್ಮಿ ಆಗ್ತೈತೆ ರೇಟ್. ಇಲ್ಲೇ ನಾವು ಇರೋದ್ರಿಂದ ಏನು ಸಮಸ್ಯೆ ಇಲ್ಲ. ನಾವು ಇಲ್ಲೇ ಇರ್ತೀವಲ್ಲ, ನಾವು ನೋಡ್ತಾ ಇರ್ತೀವಿ, ನಮಗೇನು ಸಮಸ್ಯೆ ಇಲ್ಲ. ಬೇರೆದವ್ರು ಮಾಡ್ಬೇಕಾತಂದ್ರೆ ಅದನ್ನ ಮಾಡ್ಕೊಳ್ಳೋದು ಬೆಟರ್. ಮಾಡೋದು ಭಾಳ ಉತ್ತಮ. ಅದಕ್ಕೆ ಫುಡ್ಡು ಅದ್ರ ಮೇಂಟೆನೆನ್ಸ್ ಎಲ್ಲ ಹೆಂಗ? ಫುಡ್ಡು ಒಂದು ಕೋಳಿಗೆ 120 ಗ್ರಾಮ್ ಹಾಕ್ಬೇಕು ಒಂದು ದಿವ್ಸಕ್ಕೆ. ಅಂದ್ರೆ ಮುಂಜಾನೆ 60 ಗ್ರಾಮು, ಮಧ್ಯಾಹ್ನ 60, ಅಂದ್ರೆ 100 ಕೋಳಿಗೆ 12 kg. ಒಂದು ದಿವ್ಸಕ್ಕೆ 360 ರೂಪಾಯಿ ಖರ್ಚು. ಅಂದ್ರೆ ಫುಡ್ ರೇಟ್ ವೇರಿಯೇಷನ್ ಇರ್ತೈತಿ. ಒಂದ್ಸಲ ಡೌನ್ ಆಗಿರ್ತೈತಿ, ಒಂದ್ಸಲ ಹೈಟ್ ಆಗಿರ್ತೈತಿ. ಏನೇ ಇದ್ರೂ 380 ರೂಪಾಯಿ ಕೆಳಗೆ ಬರ್ತೈತಿ, ಮೇಲೆ ಹೋಗಲ್ಲ. ಇವೆಲ್ಲ ಲೆಕ್ಕ ಹಾಕೋಬೇಕು. ಹೌದೌದು, ಅಂದ್ರೆ ಲೇಯರ್ ಫುಡ್ ಹಾಕ್ಬೇಕಷ್ಟೇ. ತತ್ತಿ ಹಾಕು ಕೋಳಿಗೆ ಏನು ಫುಡ್ ಹಾಕ್ತಿವಿ ಅದು ಇಲ್ಲಿ ಹಾಕ್ಬೇಕು. ಅಂದ್ರೆ ಅದ್ರೊಳಗೆ ಎಲ್ಲ ಇರ್ತೈತಿ, ವಿಟಮಿನ್ಸ್ ಇರ್ತೈತಿ, ಅದ್ರೊಳಗ ಕ್ಯಾಲ್ಸಿಯಂ ಇರ್ತೈತಿ. ಅವನ್ನೆಲ್ಲ ಕೊಟ್ಟಾಗ ಮಾತ್ರ ದಿವಸ ತತ್ತಿ ಹಾಕ್ತೈತಿ. ಅಂದ್ರೆ ಇನ್ನೊಬ್ಬ ರೈತರದ್ದು ಅವ್ರ ತಲೆಯೊಳಗೆ ಏನಿರ್ತೈತಿ, ಇದು ಕಂಟಿನ್ಯೂ ತತ್ತಿ ಹಾಕ್ತೈತಿ, ನಮ್ಮ ಶೆಡ್ನ್ಯಾಗ ತೊಗೊಂಡೋಗಿ ನೆಲ್ಲ ಬಿಟ್ರೆ ಅಂದ್ರೆ ತತ್ತಿ ಕೊಡ್ತೈತಿ, ಮತ್ತು ನಮ್ದು ಕಾಳು ಹಾಕಿದ್ರ ತನ್ನೋ ಲೆಕ್ಕಕ್ಕೆ ಬರ್ತಾರೆ. ಅದೆಲ್ಲ ಮಾಡಕ್ಕಾಗಿಲ್ಲ. ಇದ್ರೊಳಗೆ ಗೇಜಿನಲ್ಲೇ ಇರಬೇಕು. ತಳಗ್ ಬಿಟ್ರಿ ಅಂತ ತಿಳ್ಕೊಳ್ರಿ, ಒಂದು ಹೊತ್ತು ನೀವೇನ್ರ ಒಂದು ಅರ್ಧ ತಾಸು ಹಚ್ಚುಕೊಮ್ಮ ಫುಡ್ ಹಾಕಕ್ ಹೋದ್ರಿ ಅಂತಂದ್ರೆ ಅವು ಎಷ್ಟು ತತ್ತಿ ಹಾಕಿರ್ತಾವ ಅಷ್ಟು ಕುಡಿದು ಬಿಟ್ಟಿರ್ತಾವ. ತಮ್ಮ ತತ್ತಿ ತಾವ ಹೊಡ್ಕೊಂಡು ಕುಡಿದು ಬಿಡ್ತಾವ. ಅದಕ್ಕೋಸ್ಕರ ಇದ್ರಾಗ ಹಾಕ್ಬೇಕು. ಮತ್ತು ಇನ್ನೊಂದು ಇದೇ ಫುಡ್ನ ಹಾಕ್ಬೇಕು, ಅಂದ್ರೆ ತತ್ತಿ ಬರ್ತಾವ. ಇಲ್ಲ ಬರಲ್ಲ. ಮನೆಯನ್ನು ಫುಡ್ ಹಾಕಿದ್ವಿ ಅಂತಂದ್ರೆ ಅದಕ್ಕೆ ಕ್ಯಾಲ್ಸಿಯಂ ಸಿಗಂಗಿಲ್ಲ, ಮತ್ತು ವಿಟಮಿನ್ ಸಿಗಂಗಿಲ್ಲ. ಹಿಂಗಾಗಿ ಆ ತತ್ತಿ ಬರಂಗಿಲ್ಲ. ಒಂದು ದಿವಸ 2 ದಿವಸ ಆಗ್ತಾವ, ಮತ್ತೆ ಸ್ಟಾಪ್ ಮಾಡ್ತಾವ, ಮತ್ತೊಂದು 2 ದಿವಸ ಆಗ್ತಾವ, ಸ್ಟಾಪ್ ಮಾಡ್ತಾವ. ಈ ಥರ ಇರ್ತೈತಿ. ಕಂಟಿನ್ಯೂ ಬರ್ಬೇಕಂದ್ರೆ ನಾವು ಇದೇ ಫುಡ್ ಹಾಕ್ಬೇಕು, ಇದೇ ಥರನ ಸಾಕು. ಈಗ 100 ಕೋಳಿಗೆ ಹುಂಜ ಎಷ್ಟು ಅದಾವ್ರಿ? ಹುಂಜ ಇರಲ್ಲ ಇದು. ಯಾಕೆ ಹುಂಜ ಇರಲ್ಲ? ಹುಂಜ ಇರಂಗಿಲ್ಲ ಅಂದ್ರೆ ಅದಕ್ಕೆಲ್ಲ ಮೆಡಿಸಿನ್ ಮುಖಾಂತರನ, ಮೊದಲು ವ್ಯಾಕ್ಸಿನ್ ಮುಖಾಂತರನ ತತ್ತಿ ಹಾಕುವಂಗೆ ರೆಡಿ ಮಾಡಿರ್ತಾರ ಅವ್ರು. ಮತ್ತೆ ಈ ತತ್ತಿನ ಮರಿಗಿಡಕ್ಕೆ ಬರಲ್ಲ. ಈ ತತ್ತಿನೆಲ್ಲ ನೀವು ಎಲ್ಲಿಗೆ ಮಾರಾಟ ಮಾಡ್ತೀರಿ? ಈ ತತ್ತಿಗಳನ್ನ ನಾವು ಫಸ್ಟ್ ತಂದಿರೋದು ಉದ್ದೇಶಕ್ಕೆ ಏನಂದ್ರೆ ಇದಕ್ಕೆ ಕೊಡಬೇಕಂತ, ಅಂಗನವಾಡಿಗಳಿಗೆ ಕೊಡ್ಬೇಕಂತ ತಂದು. ಅವರು ಮೊದಲಿಗಿಂದ ತೊಗೊಂತಿರ್ತಾರಲ್ಲ, ಈಗ ಸಡನ್ಲಿ ಅವ್ರನ್ನ ಬಿಟ್ಟು ನಮ್ಮ ಕಡೆ ತೊಗೊಳಕ ಅವ್ರಿಗೆ ಇದಾಗಲಿಲ್ಲ. ಮತ್ತು ಅವ್ರ ರೇಟಿಗೆ, ಅವ್ರ ಗೌರ್ಮೆಂಟ್ ರೇಟಿಗೆ ನಮಗೆ ನಮಗೆ ಕೊಟ್ಟರೆ ನಮಗೆ ಲುಕ್ಷನ್ ಆಗುತ್ತೆ. ಗೌರ್ಮೆಂಟ್ ರೇಟಿಗೆ ಕೊಡೋ ಅಂದ್ರೆ ಗೌರ್ಮೆಂಟ್ ರೇಟ್ 5 ರೂಪಾಯಿ, ಆ ರೇಟಿಗೆ ನಾವು ಕೊಟ್ಟಿವಿ ಅಂದ್ರೆ ನಮಗೆ ಲುಕ್ಷನ್ ಆಗುತ್ತೆ. ದೊಡ್ಡ ದೊಡ್ಡ ಡಾಬಾಗಳು ಅಂದ್ರೆ ಹೆಚ್ಚು ಜವಾರಿನ ಮಾಡ್ತಿರ್ತಾರಲ್ಲ, ಜವಾರಿ ಕೋಳಿ, ಜವಾರಿ ಚಿಕನ್ ಇದೆಲ್ಲ ಮಾಡ್ತಿರ್ತಾರಲ್ಲ, ಅವ್ರನ್ನ ಹೋಗಿ ನಾವು ಭೇಟಿಯಾಗಿ ಬರೀ 2 ಕಣಗಳು ಹೇಳಿದ್ರೆ ಸಾಕು, ನಮ್ಮ ತತ್ತಿ ಆರಾಮ ದಿನ 90 ತತ್ತಿ ಆರಾಮಾಗಿ ಕೊಡ್ತೀರಿ. ಈಗ ಸೊ ವರ್ಷ ಪೂರ್ತಿ ತತ್ತಿ ಕೊಡುತ್ತಾ? ಅದಕ್ಕಂತಾನೆ ಹೆಸರು ಇದು BV380 ಅಂತ ಬಂದಿದೆ. 360 ದಿವಸನೂ ತತ್ತಿ ಕೊಡೋದಕ್ಕೆ BV380 ಅಂತ ಹೆಸರು ಬಂದಿದೆ. ಅಂದ್ರೆ ಈಗ ಒಂದು ಕೋಳಿನ ನೀವು ತಗೊಂಬಂದ್ಮೇಲೆ ಎಷ್ಟು ವರ್ಷ ಅದರದ್ದು ಜೀವಿತಾವಧಿ? ಅದ್ರ ಜೀವಿತಾವಧಿ 1 ವರ್ಷಕ್ಕೆ ನಾವು ತಗೊಂಬಂದು 12 ತಿಂಗಳಿಗೆ ಮತ್ತೆ ಒಳ್ಳೆ ಕಟಾವಿ ಕೊಟ್ಟು ಬಿಡ್ಬೇಕಂತ ಇಟ್ಕೊಂಡ್ ಕುಂತ್ರ ನಮ್ಗೆ ಫುಡ್ ಖರ್ಚು ಜಾಸ್ತಿ ಆಗ್ತೈತಿ. ಅದು ಮುಂದೆ ಬೆಳವಣಿಗೆ ಇರ್ಬೋದು, ಆದ್ರೆ ನಮಗೆ ಲುಕ್ಷಣ ಐತಲ್ಲ. ಜಾಸ್ತಿ ದಪ್ಪ ಆದಾಗಲ್ಲ, ಜಾಸ್ತಿ ದೊಡ್ಡದಾಗಲ್ಲ, ಫುಡ್ ಜಾಸ್ತಿ ಫುಡ್ ಕಂಚು ಮಾಡ್ತೈತಿ. ಮತ್ತೆ ನಮಗೆ ಅದನ್ನ ತತ್ತಿ ಕೊಡಲ್ಲ, ಅದು ಅಲ್ಲಿಗೆ ಸ್ಟಾಪ್ ಮಾಡ್ತೈತಿ. ಅದು ಸ್ಟಾಪ್ ಅಂದ್ರೆ ಫುಲ್ ಸ್ಟಾಪ್ ಮಾಡಲ್ಲ, 2 ದಿವಸಕ್ಕೊಂದು 3 ದಿವಸಕ್ಕೊಂದು ಈ ತರ ಕೊಟ್ಕೊಂತ ಹೋದ್ರ ಲುಕ್ಷಣ ನಮಗೆ ಆಗ್ತೈತಿ. 12ನೇ ತಿಂಗಳಿಗೆ ಕೊಡಕ್ ಸ್ಟಾರ್ಟ್ ಮಾಡಿಬಿಡೋದು. ಕೊಡೋದು ಅದೇ ರೊಕ್ಕ ಬಂದಿರ್ತೈತಲ್ಲ, ನೆಕ್ಸ್ಟ್ ಕೋಳಿ ತಂದು ಹಾಕೊಳ್ಳೋದು. ಅವಾಗ ಅಂದ್ರೆ ಒಂದು ಮಾಂಸದ ತೂಕ ಎಷ್ಟಿರುತ್ತ ಅದೇ ರೇಟಿಗೆ ಹೋಗುತ್ತೆ? ಅದೇ ರೇಟಿಗೆ ಹೋಗುತ್ತೆ. ಏನು ರೇಟ್? ಮಿನಿಮಮ್ 200 ರೂಪಾಯಿ ಅಂಕರ ಕೆಜಿ ಹೋಗ್ಯಾವ. 2 kg ಮೇಲೆ ಬರ್ತೈತೆ ಅವಾಗ. 2 kg ಮ್ಯಾಗ ಬರ್ತಲ್ಲ. ಬರ್ರಿ ಒಳಗೆ ಹೋಗಿ ನೋಡೋಣ ಬರ್ರಿ. ಈಗ ನಾವು ಬರೇ ಕೋಳಿ ಒಳಗೆ ಏನು ಹುಡುಕ್ತಿವಿ ಅಂತಂದ್ರಿ, ಬರೇ ತತ್ತಿ ಎಷ್ಟು ಬರ್ತಾವ, ಕೋಳಿ ಎಷ್ಟು ಕೆಜಿ ಆಗುತ್ತ, ನಮ್ಗೆ ಎಷ್ಟು ಅಮೌಂಟ್ ಬರ್ತೈತಿ, ಇದು ನಮ್ಮ ತಾಕ ಹುಟ್ಟಿದಂತ ಗೊಬ್ಬರ, ಪ್ಯೂರ್ ಗೊಬ್ಬರ, ಇದ್ರ ಬಗ್ಗೆ ನಾವು ಲೆಕ್ಕ ಹಾಕಂಗಿಲ್ಲ. ಎಲ್ಲದ್ರೊಳಗ ಏನ್ ಬಂದಿರ್ತೈತಿ ಅದಕ್ಕಿಂತ ಡಬಲ್ ಇದ್ರ ನಮ್ಮ ಗೊಬ್ಬರದೊಳಗೆ ಬಂದಿರ್ತೈತಿ. ಆದ್ರೆ ಎಷ್ಟು ದಿನಕ್ಕೆ ಒಂದ್ಸರಿ ತೆಗಿತೀರಿ ಗೊಬ್ಬರ? 3 ತಿಂಗಳದ ಗೊಬ್ಬರ ಐತಿ ನೋಡಿ. 1 ಟ್ಯಾಕ್ಟರ್ ಗೊಬ್ಬರ ಐತಿ. ಈಗ ಇದು ನಮಗ ಕುಲ್ಲಾ ಪೇಸ್ ಐತಿ, ಗಾಳಿ ಇದೆಲ್ಲ ಸರಾಗವಾಗಿ ಆಡ್ತೈತಿ. ಅದಕ್ಕೆ ನಾನು 3 ತಿಂಗಳಿಗೊಮ್ಮೆ ತೆಗಿತೀನಿ. ಬೇರೆದವ್ರು ಇಲ್ಲ ಮನಿ ಮುಂದೆ ಹಾಕಿದ್ರ, ಟೆರೆಸ್ ಮೇಲೆ ಹಾಕಿದ್ರ ಅವ್ರು ದಿನಕ್ಕೆ ರಿಮೂವ್ ಮಾಡ್ಬೋದು. ಓಕೆ, ಅಂದ್ರೆ ಇದನ್ನ ಮನಿ ಮ್ಯಾಗ ಸಾಕ್ಬೋದಾ? ಹೌದೌದು, ಆರಾಮಾಗಿ ಮಾಡ್ಬೋದು. ಹೊರಗ್ ಬಿಡಂಗಿಲ್ಲ, ಏನಿಲ್ಲ. ಜಸ್ಟ್ ಒಂದು ಹಾಳಿ ಹಾಕೊಂಡ್ಬಿಡೋದು, ಅದು ಎಷ್ಟೈತೆ ಅಷ್ಟೇ, ಏನಿಲ್ಲ. ಬೆಳಿಗ್ಗೆ ಎದ್ದ ಕೂಡಲೇ ಹಾಳಿ ರಿಮೂವ್ ಮಾಡೋದು, ಅದನ್ನು ಗೊಬ್ಬರ ಜಾಡ್ಸೋದು, ಹೊಳ್ಳಿ ಹಾಯಿಸ್ಬಿಡು. ಬಹಳ ಈಜಿ ಕೆಲಸ. ಈ ಕೇಜ್ ಎಲ್ಲ ಅವರೇ ಕೊಡ್ತಾರ? ಹೌದು, ಕೋಳಿಗೆ ಅಷ್ಟೇ 450. ಕೇಜ್ ಎಕ್ಸ್ಟ್ರಾ 36,000 ರೂಪಾಯಿ ಕೇಜ್. ಇವೆಲ್ಲ ಸೇರಿ ಟ್ರಾನ್ಸ್ಪೋರ್ಟ್, ಗೇಜು ಮತ್ತೆ ಕೋಳಿ ಎಲ್ಲ ಸೇರಿ 100 ಕೋಳಿಗೆ 86,000 ರೂಪಾಯಿ. ಅಂದ್ರೆ ಇದೆಲ್ಲ ಆಟೋಮೆಟಿಕ್ ಇರುತ್ತೆ ಇದ್ರಲ್ಲಿ? ಇಲ್ಲಿ 1 ಕೊಡ ನೀರ್ ಹಾಕಿದ್ರೆ ಸಾಕು. ಬೆಳಿಗ್ಗೆ 1 ಕೊಡ, ಸಾಯಂಕಾಲ 1 ಕೊಡ ಹಾಕಿದ್ರೆ ಈ ಪೈಪ್ ಮುಖಾಂತರ ಹೋಗಿ ಇಲ್ಲಿ ಎಲ್ಲ ನಿಪ್ಪೋಲ್ಗಳು ಅದಾವ. ಇಲ್ಲಿ ಕೋಳಿ ಕುಡ್ಲಿಕ್ಕೆ ಇದೆ ನಿಪ್ಪೋಲ್. ಇದು ಅದನ್ನೆಲ್ಲ ಕುಕ್ಕಿ ಕುಡಿತಾವ. ನಾವೇನ್ ನೀರ್
ನೀರ್ ಗಲೀಜ್ ಇರಂಗಿಲ್ಲ, ಅವಕ್ಕೆ ಸ್ವಚ್ಛವಾದ ನೀರ್ ಕೊಡಾಕತ್ತಿ. ನಾವ್ ಇದ್ರೊಳಗೆ ಏನಾರ ಒಂದ್ ತಿಂಗಳಿಗೆ ತಿಂಗಳದಾಗ ಒಂದ್ 3 ದಿವಸ ಇದಕ್ಕ ಲಿವರ್ ಟಾನಿಕ್. ಯಾಕ್ರಿ ಅದು ಲಿವರ್ ಟಾನಿಕ್? ಅಂದ್ರ ಹೆಲ್ದಿ ಆಗಿರ್ತಾವ, ಅಂದ್ರ ಲಿವರ್ ಎಲ್ಲಾ ಕ್ಲೀನ್ ಇರ್ತೈತಿ. ಹೆಲ್ದಿ ಆಗಿದ್ದು ಅಂದ್ರ ನಮಗ ಕೋಳಿಗೆ ಯಾವ ಪ್ರಾಬ್ಲಮ್ ಬರಂಗಿಲ್ಲ. ಅದಕ್ಕೋಸ್ಕರ ಲಿವರ್ ಟಾನಿಕ್ ಹಾಕ್ಬೇಕು. ಅಂದ್ರೆ ಈಗ ಈ BV380 ಗೆ ಬರಂತ ರೋಗ ಯಾವ್ರಿ? ಈಗ ಡಿಸೀಸ ಬರಲ್ಲ ಇದಕ್ಕೆ, ಹೆಚ್ಚು ಬರಲ್ಲ, ಬರಂಗಿಲ್ಲ. ಬರ್ಲಾರ್ದಂಗನ ಅವನ್ನೆಲ್ಲ ರೆಡಿ ಮಾಡಿ ಕಳಿಸಿರ್ತಾರ. ಅದಕ್ಕೆ ಹೆಚ್ಚು ಇದನ್ನ ಸಾಕ್ಲಿಕ್ಕೆ ನಮಗ ಇಷ್ಟ ಬಾಳ. ಅದ್ರೊಳಗ ಬಿಳೆ ಕೋಳಿ ಇರ್ತೈತಲ್ಲ, ಅದಕ್ಕೆ ಡಿಸೀಸ್ ಜಾಸ್ತಿ. ಅದಕ್ಕೆ ಕಂಟಿನ್ಯೂ ಮೆಡಿಸಿನ್ ಹಾಕ್ತಾನೆ ಇರ್ಬೇಕು. ಈ ಫುಡ್ಡಿನೊಳಗೆ ಏನೈತಿ ಅಂದ್ರ ಸೋಯಾ ಇರ್ತೈತಿ, ಈ ತರ ಕಲ್ಲು ಇರ್ತೈತಿ, ಹಳ್ಳ ಸಣ್ಣ ಹಳ್ಳ. ಹಳ್ಳ ತಿನ್ಬೇಕಂತದ್, ಅಂದ್ರೆ ಕ್ಯಾಲ್ಸಿಯಂ ಇದು ಜಾಸ್ತಿ ಆಗತ್ತಂತ ಅದಕ್ಕೆ. ಮತ್ತೆ ಸ್ಟಾರ್ಟರ್ ಫೀಡ್ ಇರ್ತೈತಿ, ಗೋಂಜಾಳ ಇರ್ತೈತಿ. ಇವೆಲ್ಲವೂ ಒಂದ್ 5-6 ತರದ ಫುಡ್ಗಳನ್ನ ಹಾಕಿ, ಮತ್ತೆ ಇದ್ರೊಳಗೆ ಒಂದಿಷ್ಟು ಮೆಡಿಸಿನ್ ಬರ್ತೈತಿ. ಆ ಮೆಡಿಸಿನ್ಗಳನ್ನ ಹಾಕಿ ಅವ್ರ ಏನ್ ಮಾಡ್ತಾರಂದ್ರ ಈ ಫುಡ್ ಅನ್ನ ರೆಡಿ ಮಾಡ್ತಾರೆ. ಅಂದ್ರೆ ಕಂಟಿನ್ಯೂ ನಮಗ್ ತತ್ತಿ ಕೊಡುತ್ತೈತಿ. 8 ಫೀಟ್ ಅಗಲ ಇದೆ, 10 ಫೂಟ್ ಉದ್ದ ಐತಿ. ಇದನ್ನ 200 ಮಾಡ್ಬೇಕಂತಂದ್ರ 25 ಫೂಟ್ ಸೆಡ್ ಉದ್ದ ಮಾಡ್ಕೋಬೇಕು, 10 ಫೂಟ್ ಅಗಲ ಇಟ್ಕೊಂಡ್ರೆ ಸಾಕು. ಕರೆಕ್ಟ್ ಆಗಿ ಇಲ್ಲಿ ತತ್ತಿ ಸಪ್ಲೈ ಇಲ್ಲೇ ಲೋಕಲ್ ಆಗಿ ಹಿಡ್ಕೊಂಡ್ವಿ ಅಂತಂದ್ರ ಆರಾಮ್ ಜೀವನ ನಡಿತೈತಿ. ಅದ್ರ 100ಕ್ಕೆ ಏನಾಗ್ತೈತಿ ಅಂದ್ರ 200-250 ರೂಪಾಯಿ ಅಷ್ಟೇ ಸಿಗ್ತೈತಿ. ಅದನ್ನೇ 200 ಮಾಡ್ಕೊಂಡಿವಿ ಅಂತಂದ್ರ ದಿವಸ 500 ರೂಪಾಯಿ ಪಗಾರ. ಇದ್ರ ಜೊತೆಗೆ ಮತ್ ನಾವ್ ಬೇರೆ ಹೊಲ ಎಲ್ಲ ಕೆಲಸ ಮಾಡ್ಬೋದು. ಇದೇನ 10ರಿಂದ 15 ನಿಮಿಷದಿಂದ ಆಗದ. ಮಾರ್ಕೆಟ್ ಗೊತ್ತಿದ್ನ ಈಸಿಯಾಗಿ ಮಾರ್ಕೆಟ್ ಮಾಡ್ಕೋಬಹುದು. ನಾನ್ ಫಸ್ಟ್ಗೆ ತಂದಾಗ ನನಗೊಂದು ದೊಡ್ಡ ಗುಡ್ಡಾನ ಹೊತ್ಕೊಂಡು ಕುಂತಂಗ ಆಗ್ಬಿಡ್ತು. ಈ ತರ ತತ್ತಿ ಸ್ಟಾಕ್ ಉಳಿದ್ಬಿಟ್ಟು ಏನ್ ಮಾಡ್ಬೇಕಪ್ಪ, ಎಲ್ಲಿ ಹೋಗ್ಬೇಕಂತ ಹೇಳಿ ಎಲ್ಲಾ ಅಡ್ಡಾಡಿದೆ, ಎಲ್ಲಾ ಖಾನಾವಳಿಗಳು ಅಡ್ಡಾಡಿದೆ. ಇದು ಒಂದಿಟ್ಟು ಕಲರ್ ಚೇಂಜ್ ಇರೋದ್ರಿಂದ ಇದು ಬೇಡಪ್ಪ ನಮಗೆ, ಇದು ಬೇಡಪ್ಪ ನಮಗ ಅನ್ನುವಂತ ಇದು ಆಯ್ತು. ಅವರಿಗೆ ಲಾಸ್ಟಿಗೆ ಹೆಂಗ್ ಕನ್ವಿನ್ಸ್ ಮಾಡಿದೆ ಅಂದ್ರ, ಇಲ್ಲ ನೀವು ಒಂದು ಟ್ರೇ ತಗೊಂಡ್ ನೋಡ್ರಿ, ಅದೇನ್ರಿ ನಿಮ್ಗೆ ಸರಿ ಅನಿಸ್ತು ಮತ್ ನೆಕ್ಸ್ಟ್ ಹೇಳಾಕಂತ್ರಿ ಅಂತಂದಾಗ ಅವ್ರು ತಗೊಂಡು ನೋಡಿದ್ರಲ್ಲ, ಟೆಸ್ಟ್ ನೋಡಿದಾಗ ಅವ್ರಿಗೆ ಸರಿ ಅನಿಸ್ತು, ಹೊಳ್ಳಿ ನನ್ಗ ಹೇಳಾಕತ್ತಾರ ಈಗ. ಸೊ ಈಗ ಮಾರ್ಕೆಟ್ ನಿಮ್ಮ ಹತ್ರ ಇಲ್ಲೇ ಐತಿ, ಮಾರ್ಕೆಟ್ ಎಲ್ಲಿ ಹೊರಗೆ ಹೋಗ್ಬೇಕನ್ನೋದೇನಿಲ್ಲ. ಇಲ್ಲೇ ಕಮ್ಮತ್ತಿಗೆ ಗುಳೇದ ಗುಡ್ಡ 2 ಕಡೆ 2 ಖಾನಾವಳಿ ಎಳೆದ್ಬಿಟ್ಟಿನಿ. ಅವ್ರು ಆದ ತಕ್ಷಣ ಫೋನ್ ಹಚ್ತಾರ. 2 ದಿವ್ಸಕ್ಕೊಮ್ಮೆ 3 ಟ್ರೇ 5 ಟ್ರೇ ತಗೊಂತಾರ. 5 ಟ್ರೇ ತಗೊಂಡ್ ಹೋಗ್ಬಿಡ್ತಾರ ಇಬ್ರು. 2 ದಿವ್ಸ ಸಾಕು ನಮಗೆ. ಇವತ್ತು ಹೋಗ್ತಾವ ನೋಡ್ರಿ. 3 ದಿನ ತತ್ತಿ 3-4 ದಿನದಲ್ಲಿ ಅದಾವ. ಅಂದ್ರೆ ಎಷ್ಟು ದಿನ ಇಡ್ಬೋದು ಇದನ್ನ 15 ದಿವಸ ತನಕನೂ ಇಡ್ಬೋದು, ಕೆಡಲ್ಲ. ಕೆಡಲ್ಲ. ಸ್ಟೋರ್ ಮಾಡಿ ಆರಾಮ್ ಇಡ್ಬೋದು, ಅಷ್ಟು ಲೈಫ್ ಐತಿ ಅದು. ಬೇರೆ ತತ್ತಿ ಅದೇ ವೈಟ್ ಕೋಳಿ ತತ್ತಿ ಆದ್ರೆ ಅಷ್ಟು ದಿವಸ ಇಡಕ್ಕಾಗಲ್ಲ. ಕೆಂಪು ತಿರುಳಿ ಇರ್ತೈತಲ್ಲ ಒಳಗಿಂದ, ಅದು ಇಷ್ಟೇ ಇರ್ತೈತಿ, ಬಹಳ ಕಮ್ಮಿ ಇರ್ತೈತಿ ಇಷ್ಟೇ. ಅಂದ್ರೆ ಇದು ಹುಂಜಲಿಂದ ಕ್ರಾಸಿಂಗ್ ಆಗಿರಲ್ಲ, ಸೊ ಅದಕ್ಕೆ ಕೆಡೋದು ಕಡಿಮೆ ಅನ್ಸುತ್ತೆ ಮೇ ಬಿ. 15ರಿಂದ 20 ದಿವಸ ಇಟ್ಟು ಕೆಡಲ್ಲ ತತ್ತಿ. ಟೆಸ್ಟ್ ಮಾಡಿದ್ವಲ್ಲ, ಅದಕ್ಕೆ ಹಿಂಗಾಗಿ ತತ್ತಿ ಮಾತ್ರ ಇದು ಬಹಳ ಬೆಸ್ಟ್. ಈಗ ಕೋಳಿ ಸಾಕಾಣಿಕೆ ಒಳಗ ಮೈಸೂರು ನಾಟಿ ಅಂತ ಐತಿ, ಆಮೇಲೆ ಹಿಂಗ್ ಬೇರೆ ಅದಾವು. ಅವೆಲ್ಲದಕ್ಕಿಂತ BV380 ಯಾಕಂತ ಗೌಡ್ರ? BV3 ಯಾಕಂತಂದ್ರ ಜಾಗ ಸೇವ್ ಆಕತಿ. ಈಗ ನಮ್ ನಾಟಿನೂ ಐತಿ, ನಮ್ ನಾಟಿ ಸಾಕೋದೇನು ಮೈಸೂರು ನಾಟಿ ಸಾಕೋದೇನು, ಅಷ್ಟು ಜಾಗನೇ ಬೇಕು. ಇಷ್ಟು ಜಾಗದೊಳಗ 100 ಕೋಳಿ ಸಾಕಾಗಂಗಿಲ್ಲ. ಅವ್ನು ಇಷ್ಟು ಜಾಗದೊಳಗ 100 ಕೋಳಿ ಸಾಕ್ತೀನಿ ಅಂತ ಹಂಗ ಆಗಂಗಿಲ್ಲ. ಅವನು ಫ್ರೀ ಆಗಿ ಬಿಡ್ಬೇಕಾಗತ್ತೆ. ಇದು 8 ಫೂಟ್ ಅಗಲ 10 ಫೂಟ್ ಉದ್ದದೊಳಗ 100 ಕೋಳಿ ಸಾಕಕ್ ಯಾವ ಕೋಳಿನೂ ಆಗಂಗಿಲ್ಲ. ಇವನ್ ಸಾಕ್ಬೇಕು, ಇಲ್ಲ ಬೆಳೆ ಕೋಳಿ ಸಾಕ್ಬೇಕು. ಅವಕ್ಕ ಮೈಸೂರು ನಾಟಿ ಆತು, ನಮ್ ನಾಟಿ ಆತು, ಸೊನಾಲಿ ಆತು, ಇವೇನಿತ್ತಂದ್ರು ಶೆಡ್ ದೊಡ್ಡದ್ ಬೇಕು. ಹಂಗಿದ್ದ ಮಾತ್ರ 100 ಕೋಳಿ ಸಾಕಕ್ ಆಗ್ತದೆ. ಇದನ್ನ 100 ಕೋಳಿ, ಅವನ್ನ 100 ಕೋಳಿ ಇದ್ರೊಳಗ ಇಷ್ಟ ಜಾಗದೊಳಗ ನಾ ಸಾಕ್ತೀನಿ ಅಂದ್ರೆ ಆಗಂಗಿಲ್ಲ. ಈಗ ಬರೀ 50ರಿಂದ 60 ಸಾಕ್ಬೋದು. ಆಮೇಲೆ ಫುಡ್ ಜಾಸ್ತಿ ವೇಸ್ಟ್ ಆಗತ್ತ ಅನ್ಸುತ್ತ ಮೇ ಬಿ. ಹೌದು, ಹಾಕ್ತಿವಲ್ಲ, ಹಿಂಗ್ ಹಾಕ್ತಿವಲ್ಲ, ಅವಾಗ ಫುಡ್ನು ವೇಸ್ಟ್ ಆಗತ್ತ. ಇದು ಏನೇನು ವೇಸ್ಟ್ ಆಗಂಗಿಲ್ಲ, ನೀರ್ ವೇಸ್ಟ್ ಆಗಂಗಿಲ್ಲ, ಫುಡ್ ವೇಸ್ಟ್ ಆಗಂಗಿಲ್ಲ, ಯಾವ್ದು ವೇಸ್ಟ್ ಆಗಂಗಿಲ್ಲ. ಕೆಲ್ಸನೂ ಕಮ್ಮಿ. ಮತ್ತೆ ಇದ್ರ ಮುಂದೆ ಅಲ್ಲದೆ ಕೂಡ್ಬೇಕಂತಿಲ್ಲ. ಈಗ ನಾವು 8 ರೂಪಾಯಿ ಕೊಡ್ತೀವಿ. ಈಗ ನಾವ್ 8 ರೂಪಾಯಿ ಕೊಡ್ತೀವಿ ಅಂತಂದ್ರ, ಈಗ ನಿಮ್ ಊರಲ್ಲಿ ರೇಟ್ ಕಮ್ಮಿ ಇರ್ತೈತಿ, ನೀವು 7 ರೂಪಾಯಿ ಕೊಡ್ತೀರಿ ಅಂತ. 8 ರೂಪಾಯಿ ಕೊಟ್ರ 300 ರೂಪಾಯಿ ಉಳಿತೈತಿ. 7 ರೂಪಾಯಿ ಕೊಟ್ರ ಮತ್ತ ಅದ್ರೊಳಗೆ ಕಮ್ಮಿ ಉಳಿತೈತಿ. ಅಂದ್ರ ಅಲ್ಲಿ ಮಾರ್ಕೆಟ್ ಹೆಂಗ್ ಇರ್ತೈತಿ ಆ ರೇಟಿಗೆ ಹೋಗ್ತೈತಿ. ಬೆಂಗಳೂರು ಸೈಡ್ ಅವೆಲ್ಲ 10 ರೂಪಾಯಿ 12 ರೂಪಾಯಿ ಮಾರ್ತಾರ ಇದೇ ತತ್ತಿ. ಮತ್ತೆ ನಮಗ ಆ ರೇಟ್ ಸಿಗಂಗಿಲ್ಲಲ್ಲ. ನಮಗ ಏನಿದ್ರು 400 ರೂಪಾಯಿ ಖರ್ಚು ಇಡ್ಕೋಬೇಕು. ಅದ್ರ ಮೇಲೆ ನೀವು ಎಷ್ಟೇ ಮಾರಿದ್ರು ಲಾಭ. ಸೊ ಅಂದ್ರೆ ಈಗ ನಾವು ಹೊಲದಾಗ ಕೃಷಿ ಮಾಡ್ತೀವಿ, ಕೃಷಿ ಜೊತೆಗೆ ಈ ತರ ಏನಾರು ಉಪಕಸಬು ಮಾಡ್ಕೋಬೇಕಂತಂದ್ರೆ ಬಹಳ ಉತ್ತಮ ಆದಾಯ ಇದೆ. ಹೌದೌದು. ಒಂದ್ ವರ್ಷಕ್ಕೆ ಮತ್ತೆ ನಾವ್ ಏನ್ ಬಂಡವಾಳ ಹಾಕಿರ್ತೀವಿ ಅದು ವಾಪಸ್. ಈಗ ಈ ಕೋಳಿ ನಾವು 1 ವರ್ಷ ಆದ ನಂತರ ಕಟಾವಿ ಕೊಡ್ತೀವಲ್ಲ,
ಇದ ಕೋಳಿ ಕಟಾವ್ ಕೊಟ್ರ ರೊಕ್ಕದೊಳಗ ಹೊಳ್ಳಿ ಹೊಸ ಕೋಳಿ ತಂದ ಹಾಕೋಬಹುದು. ಹಾ. ಫಸ್ಟ್ ಒನ್ ಟೈಮ್ ಮಾತ್ರ ಇನ್ವೆಸ್ಟ್ಮೆಂಟ್. ಇದೆಲ್ಲ ನಮ್ ಕಡೆನೇ ಉಳಿದಿರ್ತೈತಿ. ಹ್ಮ್. ಬರೀ ಕೋಳಿ ಹೊಳ್ಳಿ ನಾವು ಮಾರಾಟ ಮಾಡುದು, ಅದೇ ರೊಕ್ಕನ ತಗೊಂಡ್ ಹಾಕೋದು. 100 ಮಾಡೋಕ್ಕಿಂತ 200 ಮಾಡೋದು ಬಹಳ ಬೆಸ್ಟ್. ಅಂದ್ರೆ ಒಬ್ಬರದು ಖರ್ಚು 500 ಬೇಡ ನಮಗ. ಒಂದ್ ಕೋಳಿ 100 ಕೋಳಿಯಿಂದ 200 ಉಳಿದ್ರು 400 ರೂಪಾಯಿ ಲಾಭ ಸಿಗ್ಲಿ, ಒಬ್ಬರದ್ ಪಗಾರ ಸಿಗ್ತೈತೆ ಅಂತ. ಅಂದ್ರೆ ನಮ್ ಕಡೆ ಇದ್ದು ಮಾರ್ಕೆಟ್ ತಾನಾಗ್ಲೇ ಕ್ರಿಯೇಟ್ ಆಗತ್ತ. ಈಗ ನೋಡ್ ನನ್ ಕಡೆ ತತ್ತಿ ಉಳಿತಾವ್, ಈಗ ಸ್ಟಾಕ್ ಉಳಿದು ಅಂತ ತಿಳ್ಕೊಳಿ. ಈಗ ನಾವ್ ಕುಂಡಿರ್ತೀವಿ ಮನ್ಯಾಗ, ತತ್ತಿ ಬಂದ್ವಪ್ಪ ಎಲ್ಲಾರು ಹೋಗ್ಬೇಕು ಎಲ್ಲಾರು ಮಾರ್ಬೇಕು ಅಂತೇಳಿ ಅವಾಗ ಏನ್ ಮಾಡ್ತೀವಿ, ಒಂದ್ ಕಡೆ ಎಲ್ಲ 4 ಕಡೆ ಅಡ್ಡಾಡ್ತೀವಿ. ಅದೇ ನಮ್ ಕಡೆ ಏನು ಸ್ಟಾಕ್ ಇಲ್ಲ ಏನು ಇಲ್ಲ ಅಂತಂದಾಗ ಇಲ್ ಬಿಡು ಹೋಲ್ ಬಿಡು ಮಾಡ್ಲಿ ಬಿಡು. ಅದಕ್ಕ ಈಗ ನಾವು ಅದನ್ನ ತರೋಕ್ಕಿಂತ ಮೊದ್ಲೇನ ನೆಗೆಟಿವ್ ವಿಚಾರ ಮಾಡಕ್ ಶುರು ಮಾಡ್ತೀವಿ. ನಮ್ಮಲ್ಲಿ ಇರೋದೇ ಅದೇ ಹಿಂದುಳಿದು. ನಮ್ಮ ರೈತರ ಕಡೆ ಇರೋದೇ ಅದೇ. ಇಲ್ ಬಿಡಪ್ಪ ಮಾರಾಯ, ನಾವ್ ಎಲ್ಲಿ ಮಾರೋನು ಎಲ್ಲಿ ಹೋಗುನು ಯಾರು ತಗೊಂತಾರ, ತಗೊಳ್ಳಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಈ ತರ ಥಿಂಕ್ ಮಾಡ್ತೀವಿ ನಾವು. ಆದ್ರ ಅದನ್ನೇನಿಲ್ಲ, ತಂದು ನಾವು ಹಾಕ್ಬೇಕು. ಹಾಕಿದಾಗ ನಮ್ ಕಡೆ ಸ್ಟಾಕ್ ಉಳಿಯಾಕತ್ತೀವಿ ಅಂತಂದ್ರೆ ನಮ್ಮನ್ನ ಅಡ್ಡಾಡ್ಸಕ್ ಚಲೋ ಮಾಡ್ತೈತದ, ನಮ್ಮ ಮಾರ್ಕೆಟ್ ಹುಡ್ಕಾಕ್ ಚಲೋ ಮಾಡ್ತೈತಿ. ಸ್ನೇಹಿತರೆ ನೋಡಿದ್ರಲ್ಲ BV380 ಕೋಳಿ ಬಗ್ಗೆ ಮಾಹಿತಿನ. ಕೋಳಿ ಸಾಕಾಣಿಕೆ ಮಾಡೋದು ತುಂಬಾ ಲಾಭದಾಯಕ, ಸಿಕ್ಕಾಪಟ್ಟೆ ಲಕ್ಷಗಟ್ಲೆ ದುಡಿಬಹುದು ಅಂತ ಏನಿಲ್ಲ. ಚಿಕ್ಕದಾಗಿ ನೀವೇನಾದ್ರೂ ಕೃಷಿ ಮಾಡ್ತಾ ಇದ್ರ, ಕೃಷಿ ಜೊತೆಗೆ ಉಪಕಸಬಾಗಿ ಮಾಡ್ಕೋಬೇಕು ಅಂತಂದ್ರೆ ಕಡಿಮೆ ಜಾಗ ನೋಡಿ, ಬಹಳ ಏನಿಲ್ಲ, ಬರೀ 20/10 ಅಷ್ಟೇ ಚಿಕ್ಕ ಜಾಗದಲ್ಲಿ ಮಾಡ್ಕೋಬಹುದು. ಆದ್ರೆ ಬಂಡವಾಳ 1 ಲಕ್ಷದವರೆಗೂ ನಾವು ಬಂಡವಾಳ ಹಾಕ್ಬೇಕಾಗತ್ತೆ. 1 ಲಕ್ಷದವರೆಗೂ ಬಂಡವಾಳ ಹಾಕಿದ್ರೆ ದಿನಕ್ಕೆ 450ರಿಂದ 500 ರೂಪಾಯಿವರೆಗೂ ಹೆಚ್ಚು ಕಡಿಮೆ ನಿಮ್ಮ ಏರಿಯಾ ಡಿಪೆಂಡ್ ಮೇಲೆ ದುಡಿಬಹುದು ಅಂತ ಬಹಳ ಚೆನ್ನಾಗಿ ಮಾಹಿತಿ ಕೊಟ್ರು. ಗೌಡ್ರ ತುಂಬಾ ಧನ್ಯವಾದ. ಅವಾಗ ನಮಗೆ ಒಳ್ಳೊಳ್ಳೆ ಮಾಹಿತಿಗಳು ಕೊಡ್ತಾ ಇರ್ತೀರ ಕೃಷಿಲಿ. ಬಹಳ ಖುಷಿ ಆಯ್ತು ತಮ್ಮನ್ನ ಭೇಟಿಯಾಗಿ. ನೀವು ಕೂಡ ಮತ್ತೆ ಅಲ್ಲಿಂದ ನಮ್ಮನ್ನ ಹುಡ್ಕೊಂಡ್ಬಂದು ನಮ್ಮ ತೋಟದಾಗ ಹಿಡಿಯೋ ಮಾಡಿ ಇನ್ನೊಬ್ಬ ರೈತರಿಗೆ ಹಂಚೋದಿರ್ತೈತಲ್ಲ, ಅದು ನಿಮ್ದು ಕೂಡ ಬಹಳ ಶ್ರಮ ಇರ್ತೈತಿ. ಅದಕ್ಕೆ ನಿಮ್ಗೂ ಕೂಡ ಎಲ್ಲರ ಪರವಾಗಿ ನನ್ನ ಪರವಾಗಿ ಧನ್ಯವಾದ. ಥ್ಯಾಂಕ್ ಯು ಗೌಡ್ರ. ಚಾಪು.